ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ. ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಿಮ್ಮಂಥ ಕೇಳುಗರು ದೇವರು, ಏಸು, ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ. ನಮಸ್ಕಾರ. ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಈ ನಮ್ಮ ಕಾರ್ಯಕ್ರಮವನ್ನು ನಿಮಗೆ ಪ್ರಸ್ತುತಪಡಿಸುತ್ತಿದೆ. ನಾನು ನಿಮ್ಮ ಅತಿಥಿ ವಿದ್ಯಾ. ನಾವು ಪ್ರತಿ ಸಂಚಿಕೆಯಲ್ಲೂ ಒಂದು ಶೀರ್ಷಿಕೆಯೊಡನೆ ನಿಮ್ಮೊಂದಿಗೆ ಬಂದು ಅದರ ಕುರಿತಾಗಿ ಪ್ರಶ್ನೆ ಮತ್ತು ಉತ್ತರದ ರೂಪದಲ್ಲಿ ಚರ್ಚೆಯನ್ನು ಮಾಡುತ್ತೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಯಾವುದೇ ಮಿತಿ ಇರುವುದಿಲ್ಲ. ಇಂದಿನ ಸಂಚಿಕೆಯ ಶೀರ್ಷಿಕೆ ಆತ್ಮನಿಂದ, ದೇವರ ಆತ್ಮನಿಂದ ಉಂಟಾಗುವ ಫಲ. ಈ ಫಲವೆಂದರೆ ಒಂದೇನಾ? ಅದಕ್ಕೆ ಬೇರೆ ಬೇರೆ ಗುಣಗಳಿದೆಯಾ? ಇದು ಎಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ? ಇದರಿಂದ ನಮ್ಮ ಜೀವಿತದಲ್ಲಿ ನಾವು ನಮ್ಮ ನಡವಳಿಕೆಯಲ್ಲಿ ನಾವು ತೋರಿಸಬಹುದಾದ ಗುಣಗಳು ಯಾವುದ್ಯಾವುದು ಎಂದು ನಾವು ಚರ್ಚೆಯ ಮೂಲಕ ತಿಳಿದುಕೊಳ್ಳೋಣ. ಈ ಚರ್ಚೆಯನ್ನು ಪ್ರಾರಂಭ ಮಾಡುವ ಮುನ್ನ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ ಸ್ವಾಮಿ, ನೀನು ನಮಗೆ ಸಹಾಯಕನಾಗಿ ಕೊಟ್ಟಿರುವ ದೇವರ ಆತ್ಮನು, ಆತನಿಂದ ಬರುವ ಈ ಫಲವನ್ನು ನಾವು ಹೊಂದುವ ಮುನ್ನ ಅದನ್ನು ಅರ್ಥ ಮಾಡಿಕೊಂಡು ಅದರ ಗುಣಗಳನ್ನು ನಾವು ಅವಲಂಬಿಸಿ ಜೀವನವನ್ನು ನಡೆಸುವುದಕ್ಕೆ ನಮಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ, ಆಮೇಲೆ. ಎನೋಷ್ ಅವರೇ, ಇಂದಿನ ಶೀರ್ಷಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಫಲ, ಯಾವ ಫಲದ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ನಿಮ್ಮ ಶೀರ್ಷಿಕೆಯಲ್ಲೇ ನೀವು ತಿಳಿಸಿದ ಹಾಗೆ ಪವಿತ್ರಾತ್ಮನಿಂದುಂಟಾಗುವ ಫಲ, ಪವಿತ್ರಾತ್ಮನಿಂದುಂಟಾಗುವ ಫಲ, ಫ್ರೂಟ್ ಆಫ್ ದ ಸ್ಪಿರಿಟ್. ಈ ಒಂದು ವಿಷಯದ ಕುರಿತು ನಾವು ಈ ದಿನ ಚರ್ಚೆ ಮಾಡಲಿದ್ದೇವೆ. ಈ ಫಲ ಅಂದಾಗ ಅದು ಒಂದೇ ಹಣ್ಣ ಇಲ್ಲ ಒಂದೇ ಫಲನ, ಅಥವಾ ಅದರಲ್ಲೂ ರೀತಿಗಳು, ಭಾಗಗಳು ಇದೆಯಾ? ಸಾಮಾನ್ಯವಾಗಿ ಈ ಹಣ್ಣು ಅಥವಾ ಫಲ ಎಂಬುದಾಗಿ ಹೇಳುವಾಗ ಒಂದು ಚಿತ್ರಣ ಮೂಡಿ ಬರ್ತದೆ. ಮಾವಿನ ಹಣ್ಣು, ಸಪೋಟ, ಕರ್ಬೂಜ, ಡ್ರ್ಯಾಗನ್ ಫ್ರೂಟ್. ಸೊ ಈ ರೀತಿಯಾದಂಥ ಚಿತ್ರಣ ಮೂಡಿ ಬರ್ತದೆ. ಆದರೆ ಪವಿತ್ರಾತ್ಮನಿಂದುಂಟಾಗುವ ಫಲ ಎಂಬುದಾಗಿ ಹೇಳುವಾಗ ಯಾವುದೇ ಆಕಾರವನ್ನಾಗಲಿ ಅಥವಾ ಯಾವುದೇ ಒಂದು ರೀತಿಯಾದಂಥ ಬಣ್ಣವನ್ನಾಗಲಿ ಇದು ಹೊಂದಿರೋದಿಲ್ಲ. ಈ ಪವಿತ್ರಾತ್ಮನಿಂದುಂಟಾಗುವ ಫಲ ಎಂಬುದಾಗಿ ಹೇಳುವಾಗ ಅದು ನಮ್ಮಲ್ಲಿ ಇರಬೇಕಾಗಿರುವಂತಹ ಗುಣಗಳನ್ನು ಅದು ತೋರಿಸುವಂಥದ್ದಾಗಿರ್ತದೆ. ಈಗ ಯೇಸು ಸ್ವಾಮಿಯನ್ನು ಅನುಸರಿಸುವಂಥವರು ಅವರಲ್ಲಿ ಅವರ ಜೀವಿತದಲ್ಲಿ ಇರಲೇಬೇಕಾಗಿರುವಂತಹ ಗುಣಗಳನ್ನು ಪವಿತ್ರಾತ್ಮನಿಂದುಂಟಾಗುವ ಫಲ ಎಂಬುದಾಗಿ ನಾವು ಕರೆಯಬಹುದು. ಅಲ್ಲಿಗೆ ನೀವು ಯೇಸು ಸ್ವಾಮಿಯ ಹಿಂಬಾಲಕರಾಗಿದ್ದೀರಾ, ಯೇಸು ಸ್ವಾಮಿಯನ್ನು ನಂಬಿದ್ದೀರಾ, ಯೇಸು ಸ್ವಾಮಿಯನ್ನು ಅನುಸರಿಸ್ತಾ ಇದ್ದೀರಾ, ಈ ಫಲ ನಿಮ್ಮಲ್ಲಿ ಇರಲೇಬೇಕು. ನೀವೀಗಾಗಲೇ ಹೇಳಿದ ಹಾಗೆ ಬೇರೆ ಬೇರೆ ಫಲಗಳನ್ನು ನೀವೇ ಹೇಳಿದ್ರಿ. ಪೈನಾಪಲ್ ಆಗಿರ್ಬೋದು, ಬೇರೆ ಮ್ಯಾಂಗೋ ಹೇಳಿದ್ರಿ, ಎಷ್ಟೊಂದು ವಿಧ ವಿಧವಾದ ಫ್ರೂಟ್ಸ್ನ ನೀವು ಹೇಳಿದ್ರಿ. ಅದೇ ರೀತಿಯಲ್ಲಿ ದೇವರ ಆತ್ಮನಿಂದ ಉಂಟಾಗುವ ಫಲಗಳಲ್ಲಿ ರೀತಿಗಳಿದೆಯಾ? ಅದು ಒಂದೇ ಫಲನ ಅಥವಾ ಫಲಗಳ? ನೋಡಿ, ನಾನು ಇದನ್ನು ಹೇಳುವಾಗ ಪವಿತ್ರಾತ್ಮನಿಂದ ಉಂಟಾಗುವ ಫಲ ಎಂಬುದಾಗಿ ಹೇಳುವಾಗ ಅದರಲ್ಲಿ 9 ಫಲ ಇದೆ, ಆಯಿತಾ? ಇಲ್ಲಿ ನಾನು ಫಲಗಳು ಎಂಬುದಾಗಿ ಬಳಸ್ತಾ ಇಲ್ಲ, ಬದಲಾಗಿ ಫಲ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅದು 9 ಇದ್ದರೂ ಸಹ ಪವಿತ್ರಾತ್ಮನಿಂದ ಉಂಟಾಗುವ ಕಾರಣದಿಂದ ಅದು ಫಲ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಒಟ್ಟು 9 ಫಲ ಇದೆ. ಸೊ ಇದನ್ನು ನಾವು ಪವಿತ್ರಾತ್ಮನಿಂದ ಉಂಟಾಗುವ ಫಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಈ 9 ಫಲಗಳನ್ನು ನೀವೇನು ಹೇಳ್ತಾ ಇದ್ದೀರಾ, ಅದು ಯಾವುವು? ನಾನು ನಿಮಗೆ ಇದನ್ನು ಪರಿಚಯ ಮಾಡಿಕೊಡಲು ಇಷ್ಟಪಡುತ್ತೇನೆ. ಮೊದಲನೆಯದಾಗಿ ಪ್ರೀತಿ ಎಂಬುದಾಗಿ ಹೇಳುವಾಗ ನೀವು ದೇವರೊಟ್ಟಿಗೆ ಯಾವ ರೀತಿಯಾದಂಥ ಬಾಂಧವ್ಯವನ್ನು ಹೊಂದಿದ್ದೀರಾ, ಅದೇ ರೀತಿಯಲ್ಲಿ ನಿಮ್ಮ ಜೊತೆ ಮಾನವರೊಟ್ಟಿಗೆ ಯಾವ ರೀತಿಯಾದಂಥ ಬಾಂಧವ್ಯವನ್ನು ಹೊಂದಿದ್ದೀರಾ, ಇದನ್ನು ಪ್ರೀತಿ ತೋರಿಸುತ್ತೆ. ಎರಡನೆಯದಾಗಿ ಸಂತೋಷ. ಈ ಸಂತೋಷ ಎಂಬುದಾಗಿ ಹೇಳುವಾಗ ನಾನು ಹ್ಯಾಪಿನೆಸ್ ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲ, ಬದಲಾಗಿ ಸಂತೋಷ ಎಂಬುದಾಗಿ ಹೇಳುವಾಗ ಎಲ್ಲ ಪರಿಸ್ಥಿತಿಯಲ್ಲೂ ಯಾವ ರೀತಿಯಾದಂಥ ಮನೋಭಾವನೆಯನ್ನು ಹೊಂದಿದವರಾಗಿದ್ದೀರಾ, ಸಂತೋಷ.
ಮೂರನೆಯದಾಗಿ ಸಮಾಧಾನ. ಸಮಾಧಾನ ಎಂಬುದಾಗಿ ಹೇಳುವಾಗ ಪೀಸ್. ಈ ಲೋಕವು ಕೊಡುವಂಥ ಸಮಾಧಾನವಲ್ಲ, ಬದಲಾಗಿ ಯೇಸುವಿನಿಂದ ಹೊಂದಿರುವಂಥ ಸಮಾಧಾನ ನಿಮ್ಮಲ್ಲಿ ಯಾವ ರೀತಿಯಲ್ಲಿ ಇರುವಂಥದ್ದಾಗಿರುತ್ತದೆ. ಇದು ಸಮಾಧಾನ. ನಾಲ್ಕನೇದಾಗಿ ನೋಡುವಾಗ ದೀರ್ಘ ಶಾಂತಿ, ಪೇಷನ್ಸ್ ಎಂಬುದಾಗಿ ಹೇಳ್ತೇವೆ. ಈ ದೀರ್ಘ ಶಾಂತಿ ಅಥವಾ ಪೇಷನ್ಸ್ ಎಂಬುದಾಗಿ ಹೇಳುವಾಗ ಈ ದಿನಮಾನಗಳಲ್ಲಿ ನನ್ನಲ್ಲಿ ನಿಮ್ಮಲ್ಲಿ ಸ್ವಲ್ಪ ಕಡಿಮೆ ಆಗಿ ಹೋಗ್ತದೆ. ಯಾವುದೇ ರೀತಿಯಾದಂಥ ಒಂದು ಘಟನೆಯಲ್ಲಿ, ಕ್ಷಣದಲ್ಲಿ ನಾವು ಆ ದೀರ್ಘ ಶಾಂತಿ, ತಾಳ್ಮೆಯನ್ನು ಕಳ್ಕೊಂಡ್ಬಿಡ್ತೇವೆ. ಆದರೆ ಸತ್ಯವೇದ ಹೇಳುವಂಥದ್ದು ಈ ಫಲದಲ್ಲಿ ದೀರ್ಘ ಶಾಂತಿಯು ಸಹ ಬಹಳ ಮುಖ್ಯ. ಅದೇ ರೀತಿಯಲ್ಲಿ ಏನೇನು ನೋಡಿದ್ವಿ ನಾವು? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ. ಐದನೇದು ದಯೆ. ದಯೆ ಎಂಬುದಾಗಿ ಹೇಳುವಾಗ ಯಾವ ರೀತಿಯಲ್ಲಿ ಮತ್ತೊಬ್ಬರಿಗೆ ಅವರ ಪರಿಸ್ಥಿತಿಗಳಲ್ಲಿ ನೀವು ಪ್ರತಿಕ್ರಿಯಿಸುವಂಥವರಾಗಿರ್ತೀರಾ. ದಯೆ. ಉಪಕಾರ. ಈ ಪರಿಸ್ಥಿತಿ ಎಂಬುದಾಗಿ ಹೇಳುವಾಗ ನೀವು ಯಾವ ರೀತಿಯಲ್ಲಿ ಅವರಿಗೆ ಒಂದು ಕೈಂಡ್ನೆಸ್ಸನ್ನು ತೋರಿಸುವಂಥವರಾಗಿರ್ತೀರ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೋದು. ಅದೇ ಉಪಕಾರ ಎಂಬುದಾಗಿ ಹೇಳುವಾಗ ಜನರಾಸಿಟಿ. ಅವರನ್ನು ಯಾವ ರೀತಿಯಲ್ಲಿ ಸಹಾಯ ಮಾಡುವುದರ ಮೂಲಕ ನೀವು ಅವರನ್ನು ಪ್ರೋತ್ಸಾಹಿಸ್ತೀರಾ, ಯಾವ ರೀತಿಯಲ್ಲಿ ಉದಾರವಾಗಿ ಅವರ ಜೀವಿತಗಳಲ್ಲಿ ನೀವು ಕಾರ್ಯ ಮಾಡುವಂಥವರಾಗಿರ್ತೀರಾ, ಅದನ್ನು ಉಪಕಾರ ತಿಳಿಸುವಂಥದ್ದಾಗಿರ್ತದೆ. ನಂಬಿಕೆ. ನಮ್ಮ ನಂಬಿಕೆ ಸಾಸಿವೆ ಕಾಳಷ್ಟು ದಪ್ಪ ಇದ್ದರೂ ಸಾಕು ಅನ್ನುವಂಥದ್ದನ್ನು ದೇವರ ವಾಕ್ಯ ಹೇಳುತ್ತೆ. ಆದರೆ ಆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದೆಯಾ? ಎಲ್ಲವೂ ನಮಗೆ ಗೊತ್ತಿರಬೇಕಾದ್ರೆ, ಎಲ್ಲವೂ ತಿಳಿದಿರಬೇಕಾದ್ರೆ ನಾವು ನಂಬಿಕೆ ಇಡ್ತೇವೆ. ಆದರೆ ಕಾಣದಂಥವುಗಳ ಮೇಲೆ ನಮ್ಮ ನಂಬಿಕೆ ಎಷ್ಟಾಗಿದೆ? ಸೊ ಅಲ್ಲಿಗೆ ನಾವಿಲ್ಲಿ ತನಕ ನೋಡ್ಕೊಂಡಂಥದ್ದು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ. ಸಾಧುತ್ವ. ನಾವು ಯಾವಾಗಲೂ ಈ ಸಾಧುತ್ವ ಎಂಬುದಾಗಿ ಹೇಳುವಾಗ ಎಷ್ಟು ಬೇಗ ನಮಗೆ ಕೋಪ ಬರುತ್ತೆ, ಎಷ್ಟು ಬೇಗ ನಾವು ಪ್ರತಿಕ್ರಿಯೆಯನ್ನು ನೀಡಿ ಏನಾದರೂ ಒಂದು ಮಾಡಿಬಿಡಬೇಕು ಅಂತ ಅಂದ್ಕೊಳ್ತೇವೆ. ಅದೇ ರೀತಿಯಲ್ಲಿ ಈ ಸಾಧುತ್ವ ಅನ್ನುವಂಥದ್ದು ಅದಕ್ಕೆ ವಿರುದ್ಧವಾಗಿರುವಂತಹ ಒಂದು ಪದ. ನಾವು ಯಾವ ರೀತಿಯಲ್ಲಿ ತಾಳ್ಮೆಯಿಂದ, ಪ್ರೀತಿಯಿಂದ ಆ ಒಂದು ಸನ್ನಿವೇಶದಲ್ಲಿ ಪ್ರತಿಕ್ರಿಯಿಸುವಂಥವರಾಗಿರ್ತೇವೆ ಅನ್ನುವಂಥದ್ದನ್ನು ಸಾಧುತ್ವ ತಿಳಿಸುವಂಥದ್ದಾಗಿರ್ತದೆ. ಹಾಗೆ ಕಡೆಯದಾಗಿ ಶಮೆದಮೆ. ಆಂಗ್ಲ ಭಾಷೆಯಲ್ಲಿ ಸೆಲ್ಫ್ ಕಂಟ್ರೋಲ್ ಎಂಬುದಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ಸೆಲ್ಫ್ ಕಂಟ್ರೋಲ್ ಅಥವಾ ಶಮೆದಮೆ ಎಂಬುದಾಗಿ ಹೇಳುವಾಗ ನಾವು ನಮ್ಮನ್ನು ಯಾವ ರೀತಿಯಲ್ಲಿ ನಿಯಂತ್ರಣದಲ್ಲಿಟ್ಕೊಂಡಿದ್ದೇವೆ, ಹತೋಟಿಯಲ್ಲಿ ಇಟ್ಕೊಂಡಿದ್ದೇವೆ, ಇದನ್ನು ಸೆಲ್ಫ್ ಕಂಟ್ರೋಲ್ ಅಥವಾ ಶಮೆದಮೆ ತೋರಿಸುವಂಥದ್ದಾಗಿರ್ತದೆ. ಒಟ್ಟು 9 ಫಲ: ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ. ಇದು ನಮಗೆ ಗಲಾತ್ಯ ಪುಸ್ತಕ 5ನೇ ಅಧ್ಯಾಯ 22 ಹಾಗೂ 23ನೇ ವರ್ಷದ ಆರಂಭದ ಭಾಗದಲ್ಲಿ ನಾವು ನೋಡುವಂಥವರು ಆಗಿರ್ತೇವೆ. ನೀವು ಹೇಳಿದಾಗೆ ಒಂದೇ ಫಲ, ಆದರೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ಇದೆ ಅಲ್ವಾ? ನೀವು ಹೇಳಿದ ಬೇರೆ ಬೇರೆ ಗುಣಗಳಿದೆ. ನೀವು ಹೇಳಿದ 9 ಗುಣಗಳನ್ನು ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಪ್ರೀತಿ. ಈ ಪ್ರೀತಿ ಅಂದರೆ ನಾವು ಪರಸ್ಪರ ತೋರಿಸ್ಕೊಳ್ಳುವ ಪ್ರೀತಿ ಅಲ್ವಾ? ಅದು ನಮ್ಮ ಒಡ ಹುಟ್ಟಿದವರಿಗೆ ತೋರಿಸುವಂಥ ಪ್ರೀತಿ ಆಗಿರ್ಬೋದು, ಅಥವಾ ನಮ್ಮ ಸಂಗಾತಿಗೆ ತೋರಿಸುವಂಥ ಪ್ರೀತಿ ಆಗಿರ್ಬೋದು. ಈ ಪ್ರೀತಿಯ ಬಗ್ಗೆ ಏನನ್ನು ಬರೆದಿದೆ ನೋಡಿ. ಪ್ರೀತಿ ಅಂದಾಕ್ಷಣ ಯಾರದೇ ಮುಖದ ಮೇಲೆ ಒಂದು ಮುಗುಳ್ನಗೆಯನ್ನು ಮೂಡುವಂತಹ ಒಂದು ಪದವಾಗಿದೆ. ಐ ಲವ್ ಯು ಎಂಬುದಾಗಿ ಹೇಳುವಾಗ ಎಲ್ಲರಿಗೂ ಇಷ್ಟ ಆಗತ್ತೆ ಅಲ್ವಾ? ಎಲ್ಲರೂ ಒಂದು ರೀತಿಯಲ್ಲಿ ಆ ಒಂದು ತವಕದಿಂದ ಕಾಯ್ತರುವಂಥ ಪದ ಅಥವಾ ಸಾಲಾಗಿರ್ಬೋದು ಐ ಲವ್ ಯು. ಆದರೆ ಇಲ್ಲಿ ನೋಡಿ, ಪ್ರೀತಿ ಎಂಬುದಾಗಿ ಹೇಳುವಾಗ ನನ್ನ ಸ್ನೇಹಿತನನ್ನು ನೋಡುವಂಥ ರೀತಿ, ನನ್ನ ತಂದೆ ತಾಯಿಯನ್ನು ಕಾಣುವಂಥ ರೀತಿ, ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಜೊತೆ ಇರುವಂತಹ ರೀತಿ, ಇದೆಲ್ಲವೂ ಬೇರೆ ಬೇರೆ ರೀತಿಯಾದಂಥ ಪ್ರೀತಿಯನ್ನು ಅದು ತೋರಿಸುವಂಥದ್ದಾಗಿರ್ತದೆ. ಒಂದು 4 ಪದಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈರೋಸ್ ಅನ್ನುವಂಥ ಪದವನ್ನು ನಾವು ಈ ಒಂದು ದೈಹಿಕವಾಗಿರುವಂತಹ ಅಥವಾ ಬಹಳ ಭಾವನೆಗಳಿಂದ ಕೂಡಿರುವಂಥ ಪ್ರೀತಿ ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು. ಅದೇ ರೀತಿಯಲ್ಲಿ ಫಿಲಿಯೋಸ್ ಎಂಬುದಾಗಿ ಹೇಳುವಾಗ ಅಥವಾ ಸ್ಟಾರ್ಗೆ ಎಂಬುದಾಗಿ ಹೇಳುವಾಗ ಬಾಂಧವ್ಯದ ಒಂದು ಪ್ರೀತಿ ಆಗಿರ್ತದೆ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ, ತಾತ ಅಜ್ಜಿ, ತಾತ ಮೊಮ್ಮಕ್ಕಳ ಮಧ್ಯದಲ್ಲಿ, ಗಂಡ ಹೆಂಡತಿಯ ಮಧ್ಯದಲ್ಲಿ ಅನ್ನುವುದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಈರೋಸ್ ಎಂಬುದಾಗಿ ನಾವು ನೋಡ್ಕೊಳ್ಬೋದು. ಆದರೆ ಈ ಮಕ್ಕಳು ಪೋಷಕರ ಪ್ರೀತಿ ಇದೆಲ್ಲವನ್ನು ಫಿಲಿಯೋಸ್ ಅಥವಾ ಸ್ಟಾರ್ಗೆ ಎಂಬುದಾಗಿ ನಾವು ನೋಡ್ಕೊಳ್ಬೋದು. ಅದೇ ರೀತಿಯಲ್ಲಿ ಕಡೆಯದಾಗಿ ಒಂದು ಪ್ರೀತಿ ಎಂಬುದಾಗಿ ಹೇಳುವಾಗ ಅಗಾಪೆ. ಯಾವುದೇ ರೀತಿಯಾದಂಥ ನಿರ್ಬಂಧನೆಗಳನ್ನು ಇಲ್ಲದೆ ಇರುವಂತಹ ಪ್ರೀತಿ ಅಗಾಪೆ. ಸೊ ಅಲ್ಲಿಗೆ ಈ ದಿನ ಈ ಒಂದು ದೇವರಾತ್ಮನಿಂದ ಉಂಟಾಗುವ ಫಲ
ಅದರಲ್ಲಿ ಪ್ರೀತಿ ಎಂಬುದಾಗಿ ಹೇಳುವಾಗ ಅಗಾಪೆ ಪ್ರೀತಿಯ ಕುರಿತು ನಾವಿಲ್ಲಿ ಮಾತಾಡ್ತಾ ಇದ್ದೇವೆ. ಯಾವುದೇ ನಿರ್ಬಂಧನೆ ಇಲ್ಲದೆ ಇರುವಂತಹ ಪ್ರೀತಿ. ಈ ಕೊನೆಯ ಪ್ರೀತಿಯು ಸ್ವಲ್ಪ ಕಷ್ಟಕರವಾದ ಪ್ರೀತಿ ಅಂತ ಅನಿಸುತ್ತೆ. ಈ ಸತ್ಯವೇದದಲ್ಲಿ ಪ್ರತ್ಯೇಕವಾಗಿ ಪ್ರೀತಿಯ ಬಗ್ಗೆ ಬರೆದಿರುವ ಭಾಗ ಯಾವುದು? ನೋಡಿ, ಯೇಸುಸ್ವಾಮಿಯನ್ನು ಅರಿತುಕೊಂಡವರಿಗೆ ಈ ಪ್ರಶ್ನೆ ಬಹಳ ಬಹಳ ಸುಲಭ. ಕಾರಣ ಇಷ್ಟೇ, ಅದಕ್ಕೋಸ್ಕರವೇ ಸೀಮಿತವಾಗಿರುವಂತಹ ಒಂದು ಅಧ್ಯಾಯವನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ನಾನು ಹೇಳಿದ್ನಲ್ಲ, ಈ ಪ್ರೀತಿ ಎಂಬುದಾಗಿ ಹೇಳುವಾಗ ಅಗಾಪೆ ಪ್ರೀತಿಯನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಯಾವುದೇ ನಿರ್ಬಂಧನೆಗಳು ಇಲ್ಲದೇ ಇರುವಂಥ ಪ್ರೀತಿಯ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಪ್ರೀತಿಯಲ್ಲೂ ಸಹ ಅನೇಕ ಗುಣಗಳು ಇರಬೇಕು ಅನ್ನುವಂಥದ್ದನ್ನು ಕೊರಿಂಥ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ ನಮಗೆ ತಿಳಿಸುತ್ತೆ. ಪ್ರೀತಿಯ ಶ್ರೇಷ್ಠತೆ. ಇಲ್ಲಿ ಈ 4ನೇ ವಚನದಿಂದ ಆರಂಭವಾಗುವಂಥದ್ದೇ ಹೀಗೆ. ಏನಂತೆ? ಪ್ರೀತಿ ಬಹು ತಾಳ್ಮೆಯುಳ್ಳದು, ಪ್ರೀತಿ ದಯೆ ತೋರಿಸುವುದು, ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಹಾಗೆ ಅನೇಕ ಗುಣಗಳನ್ನು ಹೇಳ್ಕೊಂಡು ಹೋಗ್ತದೆ. ನಮ್ಮಲ್ಲಿ ಎಲ್ಲ ಇದ್ದು ಪ್ರೀತಿ ಇಲ್ಲದೆ ಹೋದರೆ ಎಲ್ಲ ವೇಸ್ಟ್ ಅನ್ನುವಂಥದ್ದನ್ನು ಸಹ ಹೇಳುತ್ತೆ. ಹಾಗೆಯೇ ಆ ವಾಕ್ಯ ಮುಗಿಯುವಂಥದ್ದು ಪ್ರೀತಿ, ನಿರೀಕ್ಷೆ, ನಂಬಿಕೆ. ಈ ಮೂರರಲ್ಲಿ ಶ್ರೇಷ್ಠವಾಗಿರುವಂಥದ್ದು, ಅಥವಾ ನಂಬಿಕೆ, ನಿರೀಕ್ಷೆ, ಪ್ರೀತಿ, ನಂಬಿಕೆ, ನಿರೀಕ್ಷೆ, ನಂಬಿಕೆ, ಪ್ರೀತಿ, ಇದರಲ್ಲಿ ಶ್ರೇಷ್ಠವಾಗಿರುವಂಥದ್ದು ಪ್ರೀತಿ ಅನ್ನುವಂಥದ್ದು. ಈ ಪ್ರೀತಿ ನೋಡಿ, ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಪ್ರೀತಿ ಎಂಬುದಾಗಿ ಹೇಳುವಾಗ ಕೇವಲ ಈ ದಿನ ಇದ್ದು ನಾಳೆ ಇಲ್ಲದೆ ಹೋಗುವಂಥದ್ದು, ನೀನೇನೋ ನನಗೆ ಮಾಡಿದೆ ಅದಕ್ಕೆ ನಾನು ನಿನ್ನ ಪ್ರೀತಿ ಮಾಡ್ತೇನೆ ಅನ್ನುವಂಥದ್ದು, ಇದೆಲ್ಲ ಅಲ್ಲ. ನೀನು ನನಗೆ ಎಷ್ಟೇ ಕೆಟ್ಟದನ್ನು ಮಾಡು, ಆದರೂ ನಾನು ನಿನ್ನ ಪ್ರೀತಿ ಮಾಡ್ತೇನೆ. ನೀನು ನನ್ನ ದುಶ್ಮನ್ ಎಂಬುದಾಗಿ ಹೇಳ್ತಾರಲ್ಲ, ನನಗೆ ಕೆಟ್ಟದನ್ನು ಬಯಸುವಂಥದ್ದು ನೀನು, ನಾನು ಹೇಗೆ ಪ್ರೀತಿ ಮಾಡಲಿಕ್ಕೆ ಸಾಧ್ಯ? ಅಲ್ಲೂ ಸಹ ನೀನು ಪ್ರೀತಿ ಮಾಡುವುದೇ ಆದರೆ ಆ ಪ್ರೀತಿ ದೇವರ ಆತ್ಮನಿಂದ ಉಂಟಾಗುವ ಫಲ ಎಂಬುದಾಗಿ ನಾವು ದೃಢವಾಗಿ ಹೇಳಬಹುದು. 2ನೇ ಫಲ ಸಂತೋಷ. ಈ ಸಂತೋಷವನ್ನು ನಾವು ಹೇಗೆ ಪಡೆಯಬಹುದು? ನನ್ನ ಒಂದು ಸಣ್ಣ ಪ್ರಶ್ನೆ ನಿಮಗೆ, ಯಾವಾಗ ನಿಮಗೆ ಸಂತೋಷ ಆಗುತ್ತೆ? ನಮ್ಗೆ ಇಷ್ಟ ಆಗಿದ್ದು ನಮ್ಗೆ ಆದಾಗ, ಇಲ್ಲ ನಮ್ಗೆ ಯಾರು ನಮ್ಗೆ ಇಷ್ಟ ಆಗಿದ್ದು ಕೊಡಿಸಿದಾಗ, ಎಲ್ಲ ಯಾವ ರೀತಿಯಲ್ಲಿ ಇರಬೇಕೋ ಆ ರೀತಿಯಲ್ಲಿ ನಡೆದಾಗ ಅಲ್ವಾ? ಸಂತೋಷ ಎಂಬುದಾಗಿ ನಾವು ಹೇಗೆ ಡಿಫೈನ್ ಮಾಡ್ಕೊಳ್ತೀವಿ ಅಂದರೆ, ಇವಾಗ ನಾನು ಒಂದನ್ನು ಅಂದ್ಕೊಂಡಿದ್ದೇನೆ, ಅದ್ರ ಪ್ರಕಾರ ಎಲ್ಲ ಆಗ್ತಾ ಇದೆಯಾ, ಐ ಆಮ್ ಹ್ಯಾಪಿ. ಅದ್ರ ಪ್ರಕಾರ ಆಗದೆ ಹೋದಾಗ ನಮ್ಮಲ್ಲಿ ಯಾವ ಭಾವನೆ ಮೂಡಿ ಬರುತ್ತೆ? ಎದ್ದು ಕಾಣಿಸುತ್ತೆ ಅಲ್ವಾ? ಆದರೆ ಸತ್ಯವೇದ ಸಂತೋಷ ಕುರಿತು ಏನು ಹೇಳುತ್ತೆ ಗೊತ್ತಾ? ನೀನು ಯಾವ ಪರಿಸ್ಥಿತಿಯಲ್ಲಾದರೂ ಇರು, ಆಯಿತಾ, ಯಾವುದೇ ಪರಿಸ್ಥಿತಿಯಲ್ಲಾದರೂ ಅದು ನಿನಗೆ ಸಂತೃಪ್ತಿಯನ್ನು ಕೊಡ್ತಾ ಇದೆಯಾ? ಕಂಟೆಂಟ್ ಅಂತಾರಲ್ಲ, ಕಂಟೆಂಟ್ ಅಂತಾರೆ, ಅದು ಬಹಳ ಮುಖ್ಯ. ಒಂದು ಉತ್ತಮವಾದಂಥ ಉದಾಹರಣೆ ನಾವು ನೋಡುವಂಥದ್ದು ಫಿಲಿಪ್ಪಿ ಪತ್ರಿಕೆಯಲ್ಲಿ ನಾವು 4ನೇ ಅಧ್ಯಾಯದಲ್ಲಿ ನೋಡುವಾಗ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ನಾವು ಕೆಲವೊಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಈ 10ನೇ ವಚನ ಮೇಲ್ಗೊಂಡು ವಾಕ್ಯಗಳನ್ನು ನೋಡ್ತೇವೆ, ಆದರೆ ನಾನು 12ನೇ ವಚನವನ್ನು ನಾನು ನಿಮ್ಮ ಮುಂದೆ ಓದಲು ಇಷ್ಟಪಡ್ತೇನೆ. 4ನೇ ಅಧ್ಯಾಯ ಫಿಲಿಪ್ಪಿ ಪತ್ರಿಕೆ 12ನೇ ವಚನ. ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು, ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ, ಕೊರತೆಯುಳ್ಳವನಾದರೂ, ಯಾವ ಥರದ ಸ್ಥಿತಿಯಲ್ಲಿ ಇರುವವನಾದರೂ ಅದರ ಗುಟ್ಟು ನನಗೆ ತಿಳಿದದೆ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿ ಇದ್ದೇನೆ ಅನ್ನುವಂತಹ ವಾಕ್ಯ. ನೋಡಿ, ಈ ವಾಕ್ಯದಲ್ಲಿ ಇಷ್ಟೇ ಹೇಳುವಂಥದ್ದು. ನಾವು ಅನೇಕ ಬಾರಿ ಒಂದು ಹಂತದಿಂದ ಸೊಸೈಟಿಯಲ್ ಸ್ಟೇಟಸಲ್ಲಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಬೆಳೆದು ಹೋದಾಗ ಆ ಒಂದು ಕೆಳಗಿರುವ ಹಂತ, ಹತ್ತಿರುವಂಥ ಏಣಿಯನ್ನು ಮರೆತು ಹೋಗ್ತೇವೆ. ನಮಗೆ ಕೆಳಗಡೆ ಬರೋದಕ್ಕೆ ಯಾವತ್ತೂ ಇಷ್ಟ ಇಲ್ಲ, ಮೇಲೆ 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 ಹೋಗಬೇಕು, ಕೆಳಗೆ ಬರೋದಕ್ಕೆ ಇಷ್ಟ ಇಲ್ಲ. ಆದರೆ ವಾಕ್ಯ ಏನು ಹೇಳುತ್ತೆ? ಏನೇ ಇರಲಿ ನಿನ್ನ ಪರಿಸ್ಥಿತಿ, ನಿನ್ನ ಕಷ್ಟ ಇದೆಯಾ, ಸುಖ ಇದೆಯಾ, ಇಲ್ವಾ, ಎಷ್ಟಿದೆ ಎಷ್ಟಿಲ್ಲ, ಏನೇ ಇದ್ದರೂ ಆ ಸಂತೃಪ್ತತೆ ಇದೆಯಾ? ಆ ಸಂತೃಪ್ತತೆಯನ್ನು ಯೇಸುಸ್ವಾಮಿ ಮಾತ್ರವೇ ಕೊಡಲಿಕ್ಕೆ ಸಾಧ್ಯ. ಸೊ ಆ ಜಾಯ್ ಅನ್ನುವಂಥದ್ದು ಕೇವಲ ನಮಗೆ ನೋಡುವುದರ ಮೂಲಕ, ಅಯ್ಯೋ ಇದಿದೆ ಇದಿಲ್ಲ ಅನ್ನೋದ್ರ ಮೂಲಕ ಸಿಗುವಂಥದ್ದಲ್ಲ. ಏನೇ ಇದ್ದರೂ ಇಲ್ಲದೆ ಹೋದರೂ ಯೇಸುಸ್ವಾಮಿ ನನ್ನಲ್ಲಿದ್ದರೆ ಆ ಸಂತೃಪ್ತತೆ ಇದೆಯಲ್ಲ, ಅದು ಸಂತೋಷವನ್ನು ಸೂಚಿಸುವಂಥದ್ದು ಆಗಿರ್ತದೆ. ನಾವೀಗಾಗಲೇ ನೀವು ಹೇಳಿದ ಹಾಗೆ ಈ ಸಂತೋಷ ಅಥವಾ ಈ ಜಾಯ್ ಬಂದು ಒಂದು ಮನಸ್ಸಿನೊಳಗೆ ಆಳದಿಂದ ಬರುವ ಒಂದು ಸಂಗತಿ ಅಂತ ನಾನು ನಂಬ್ತೇನೆ. ದೇವರ ಸಂಬಂಧದಿಂದ ಬರುವಂಥ ಒಂದು ಗುಣ ಯೇಸು ಸ್ವಾಮಿಯನ್ನು ನಾವು ಅರ್ಥಕೊಂಡಾಗ ಅಂತ ಹೇಳಿದ್ರಿ. ಅನೇಕ ವೇಳೆ ನಾವು ಕಷ್ಟಕ್ಕೆ ಒಳಗಾದಾಗ ಈ ಸಂತೋಷ ಗುಣವನ್ನು ತೋರಿಸೋದಕ್ಕೆ
ನಿಜವಾಗ್ಲೂ ಅಸಾಧ್ಯ ಅಂತ ನಾನು ಭಾವಿಸ್ತೇನೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ನಿಮಗೆ ಯೇಸು ಸ್ವಾಮಿ ಬೇಕು, ಆಯಿತಾ? ಯಾಕೆಂದರೆ ಇವಾಗ ಈ ಫಲ ಎಂಬುದಾಗಿ ನಾವು ನೋಡುವಾಗ ಏನಂತೆ, ಪವಿತ್ರಾತ್ಮನಿಂದ ಉಂಟಾಗುವ ಫಲ. ಸೊ ಅಲ್ಲಿಗೆ ನನ್ನಲ್ಲಿ ಪವಿತ್ರಾತ್ಮ ಇದ್ದಾನಾ, ಆಯಿತಾ? ಯೇಸು ಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಹೇಳ್ತಾನೆ, ನಾನು ನಿಮ್ಮನ್ನ ಅನಾಥರಾಗಿ ಬಿಟ್ಟು ಹೋಗೋದಿಲ್ಲ, ನಿಮಗೋಸ್ಕರ ಒಬ್ಬ ಸಹಾಯಕನನ್ನು ಕಳಿಸ್ತಾನೆ, ಆತನು ಎಲ್ಲ ವಿಷಯದಲ್ಲಿ ನಿಮ್ಮನ್ನು ಸತ್ಯಕ್ಕೆ ನಡೆಸುವಾತನಾಗಿರ್ತಾನೆ, ನಿಮಗೆ ಎಲ್ಲ ರೀತಿಯಾದಂಥ ವಿಷಯಗಳಲ್ಲಿ ಸಹಾಯ ಮಾಡುವಾತನಾಗಿರ್ತಾನೆ ಅನ್ನುವಂಥದ್ದನ್ನು ನಮಗೆ ಹೇಳಿಕೊಟ್ಟು ಹೋಗಿದ್ದಾನೆ. ಸೊ ಅಲ್ಲಿಗೆ ಪವಿತ್ರಾತ್ಮ ನಮಗೆ ಒಂದು ರೀತಿಯಲ್ಲಿ ಪರ್ಸ್ನಲ್ ಗೈಡ್ ಥರ. ಸೊ ಇಲ್ಲಿ ಪವಿತ್ರಾತ್ಮನು ನಮಗೆ ಬೇಕಾಗಿದೆ. ನನ್ನಲ್ಲಿ ಆ ಸಂತೋಷ ಇರಬೇಕಾದರೆ ಯೇಸು ಸ್ವಾಮಿ ಬೇಕಾಗಿದೆ, ಪವಿತ್ರಾತ್ಮನು ಬೇಕಾಗಿದೆ. ಅದಕ್ಕೇ ಪೌಲನು 13ನೇ ವರ್ಷದಲ್ಲಿ ಹೇಳ್ತಾನೆ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು. ಆ ಬಲಪಡಿಸುವಾತನು ಯೇಸು ಸ್ವಾಮಿ, ಬಲಪಡಿಸುವಾತನು ಪವಿತ್ರಾತ್ಮ, ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಆ ಸಂತೃಪ್ತತೆ ಬೇಕಾದರೆ ಆ ಬಲಪಡಿಸುವಾತನಲ್ಲಿ ಇರುವಂಥದ್ದು ಬಹಳ ಮುಖ್ಯ. ಸಂತೋಷ. ನೀವು ಪೌಲನ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಪೌಲನು ಆತನ ಜೀವಿತ ಕಾಲದಲ್ಲೆಲ್ಲ ಸಂತೋಷವಾಗೇ ಇದ್ನ? ಈ ವಾಕ್ಯಗಳನ್ನು ನಾನು ಓದಬೇಕೋ ಬೇಡವೋ ನನಗೆ ಗೊತ್ತಿಲ್ಲ. ಆದರೆ ಈ ವಾಕ್ಯಗಳನ್ನು ಓದುವಾಗ ಅವನು ಸಂತೋಷವಾಗಿ ಇದ್ನ ಇಲ್ವಾ ನೀವು ನನಗೆ ಹೇಳಬೇಕು. ಕೊರಿಂಥ 2ನೇ ಪತ್ರಿಕೆ 11ನೇ ಅಧ್ಯಾಯ ಕೆಲವೊಂದು ವಚನಗಳನ್ನು ನಾನು ಓದಲು ಇಷ್ಟಪಡುತ್ತೇನೆ. 23ನೇ ವರ್ಷದಿಂದ ಓದ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು, ಹೆಚ್ಚಾಗಿ ಸೆರೆಮನೆಗಳೊಳಗೆ ಬಿದ್ದೆನು, ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು, 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು, 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು, 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು, 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು, 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು, ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು, ಹಸಿವೆ, ಬಾಯಾರಿಕೆಗಳನ್ನು, ಪೆಟ್ಟು, ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ಸಂತೋಷವಾಗಿದ್ನಾ? ನಾನಾಗಿದ್ರೆ ಇರ್ತಾ ಇರಲಿಲ್ಲ. ಇಷ್ಟೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಇವಾಗ ನೋಡಿ, ಇಲ್ಲಿ ನಾನು ಹೇಳಿದಂಥ ಇಷ್ಟು ಘಟನೆಗಳಿದೆಯಲ್ಲ, ಒಂದಿನದಲ್ಲಿ ನಡೆಯೋಕ್ಕೆ ಸಾಧ್ಯನಾ? 1 ವರ್ಷದಲ್ಲಿ ನಡೆಯೋಕ್ಕೆ ಸಾಧ್ಯನಾ? ಆತನು ಅಷ್ಟು ದಶಕಗಳು ಯೇಸುಸ್ವಾಮಿಗೋಸ್ಕರ ಸೇವೆ ಮಾಡಿದ್ದಾನೆ. ಅಷ್ಟು ವರ್ಷಗಳಲ್ಲಿ ಆತನು ಸಂತೋಷವಾಗಿದ್ನ ಇಲ್ವ ಹೇಗೆ ಹೇಳಕ್ಕೆ ಸಾಧ್ಯ? ಇದನ್ನ ನೋಡಾದ್ಮೇಲೆ ಅದರ ಮಧ್ಯದಲ್ಲಿ ಹೇಳ್ತಾ ಇದ್ದಾನೆ, ಯಾವ ಪರಿಸ್ಥಿತಿಯಲ್ಲಿದ್ದರೂ ನಾನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ, ನಥಿಂಗ್ ಕ್ಯಾನ್ ಡಿಸ್ಟರ್ಬ್ ಮೀ. ಆ ಸಂತೋಷ ನನ್ನಲ್ಲಿದೆಯಾ? ಇಲ್ಲಿ ನೋಡಿ, ಬರೀ ಕಷ್ಟಗಳೇ, ಇನ್ನೇನು ಇಲ್ಲ. ಹಡಗು ಹೊಡೆದೋಗುತ್ತೆ, 1 ರಾತ್ರಿ ಸಮುದ್ರದ ನೀರಲ್ಲಿ ಇದ್ದಾನೆ. ಹೇಗೆ ಸಾಧ್ಯ? ಲೈಫ್ ಆಫ್ ಪೈ ಅದು, ಆಯಿತಾ? ಹೇಗೆ ಸಾಧ್ಯ? ಆದರೂ ಸಹ ಆತ ಹೇಳ್ತಾ ಇದ್ದಾನೆ, ನಾನು ಯಾವ ಪರಿಸ್ಥಿತಿಯಲ್ಲಿದ್ದರೂ ನಾನು ಬದುಕಬಲ್ಲೆ. ದೇವ್ರು ನನಗೆ ಆ ಸಂತೋಷವನ್ನು ಕೊಟ್ಟಿದ್ದಾನೆ. ಈ ಸಂತೋಷ ನಮ್ಮಲ್ಲಿ ಬರಬೇಕಾದ್ರೆ ಆ ಬಲಪಡಿಸುವಾತನು ನನ್ನಲ್ಲಿ ಇರಬೇಕು. ಇದ್ದರೆ ಮಾತ್ರನೇ ಈ ಸಂತೋಷವನ್ನು ಹೊಂದಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಹೇಳಿದೆ, ಆರಂಭದಲ್ಲೇ ಈ ಒಂದು ಫಲವನ್ನು ಪರಿಚಯ ಮಾಡಿಕೊಡ್ಬೇಕಾದ್ರೆ ಹೇಳಿದೆ, ಈ ಸಂತೋಷ ಅನ್ನುವಂಥದ್ದು ಐ ಆಮ್ ಹ್ಯಾಪಿ, ಅದಲ್ಲ ಸಂತೋಷ. ಏನೇ ಆಗಲಿ, ಕಷ್ಟದಲ್ಲಿದ್ದೀರಾ, ಸಂತೋಷ ಇದೆಯಾ? ಇದು ಆ ಗುಣ ಆಗಿದೆ. ಪೌಲನ ಜೀವಿತದ ಮುಖಾಂತರ ನೀವು ಸಂತೋಷವನ್ನು ನಮಗೆ ಸುಂದರವಾಗಿ ಹೇಳಿಕೊಟ್ರಿ. ಮುಂದಿನ ಫಲ ಬಂದು ಸಮಾಧಾನ. ಈ ಸಮಾಧಾನ ಎಂದಾಗ ಅದು ಪರಸ್ಪರ ಸಮಾಧಾನವಾಗಿರಬಹುದು, ಅಥವಾ ರಾಷ್ಟ್ರಗಳ ಮಧ್ಯೆ ಸಮಾಧಾನ ಆಗಿರ್ಬೋದು, ಇಲ್ಲ 2 ಕುಟುಂಬಗಳ ಮಧ್ಯೆ ಇರುವ ಸಮಾಧಾನ ಆಗಿರ್ಬೋದಲ್ವಾ? ಹೇಗೆ ಈ ಸಮಾಧಾನವನ್ನು ನಾವು ಹೊಂದಿಕೊಳ್ಳೋದು? ಬಹಳ ಗಂಭೀರವಾಗಿರುವಂಥ ಪ್ರಶ್ನೆ, ಆಯಿತಾ? ಕಾರಣ ಇಷ್ಟೇ, ನಾವು ಈ ಲೋಕದಲ್ಲಿರಬೇಕಾದ್ರೆ ಏನೇನೆಲ್ಲ ಬೇಕು ಸಂಪಾದಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೇವೆ. ಕಾರಣ ಇಷ್ಟೇ, ನಾನು ಮಲ್ಕೊಂಡಾಗ ನೆಮ್ಮದಿಯಿಂದ ನಿದ್ರೆ ಮಾಡಬೇಕು, ಒಂದು ಸ್ವಲ್ಪ ಸಂತೃಪ್ತತೆ ಇರಬೇಕು, ಸಮಾಧಾನ ಇರಬೇಕು.
ಅನೇಕ ಬಾರಿ ಏನಾಗುತ್ತೆ, ಈ ಜಂಜಾಟದಲ್ಲಿ ಅದು ಬೇಕು ಇದು ಬೇಕು ಎಲ್ಲವನ್ನು ಮಾಡ್ತೇವೆ, ಆದರೆ ಸಮಾಧಾನವನ್ನು ಇಲ್ಲದೇ ಇರುವಂಥವರಾಗಿ ಇರ್ತೇವೆ. ಆದರೆ ಈ ಪವಿತ್ರಾತ್ಮನ ಫಲದ ವಿಶೇಷತೆ ಏನಂದರೆ, ಇದು ಹೇಳುವಂಥದ್ದು ನನ್ನಲ್ಲಿ ನಿಮ್ಮಲ್ಲಿ ಸಮಾಧಾನ ಇರಬೇಕು. ಆ ಸಮಾಧಾನ ಇಲ್ಲದೆ ಹೋದರೆ ನೀವು ಏನೇ ಮಾಡಿ, ಏನೇ ಸಂಪಾದಿಸ್ಕೊಳ್ಳಿ, ಏನೂ ಉಪಯೋಗ ಇಲ್ಲ, ನೀವು ನೆಮ್ಮದಿಯಾಗಿ ಇರೋದಿಲ್ಲ. ಅದಕ್ಕೇ ಅಲ್ವಾ ಸ್ವಾಮಿ ಅನೇಕ ವಾಕ್ಯಗಳನ್ನು ಹೇಳಿದ್ದಾನೆ. ಅದಕ್ಕಿಂತ ಮುಂಚೆ ಈಗ ನಾವು ಹಿಂದಿನ ಫಲವನ್ನು ನೋಡ್ಕೊಳ್ಳುವಾಗ ಸಂತೋಷದ ಕುರಿತು ನಾವು ನೋಡ್ಕೊಂಡ್ವಿ. ಪೌಲನು ಹೇಳ್ತಾನೆ, ಆತನ ಸೆರೆಮನಿಯಲ್ಲಿ ಇರಬೇಕಾದ್ರೆ ಇದನ್ನೆಲ್ಲ ಬರಿತಾ ಇದ್ದಾನೆ. ಯಾವಾಗಲೂ ಸಂತೋಷಿಸಿರಿ, ಸಂತೋಷ ಪಡುತ್ತಾ ಇರ್ರಿ, ರಿಜಾಯ್ಸ್ ಆಲ್ವೇಸ್ ಅಂತ 4:4 ಬರ್ತೇನೆ ಫಿಲಿಪ್ಪಿ ಪತ್ರಿಕೆ. ಅದೇ ರೀತಿಯಲ್ಲಿ ಅದೇ ವಾಕ್ಯ ಮುಂದುವರೆದು ನಾವು ನೋಡಿಕೊಳ್ಳುವಾಗ 4ನೇ ಅಧ್ಯಾಯ 7ನೇ ವಚನದಲ್ಲಿ ಸಮಾಧಾನದ ಕುರಿತು ಹೇಳ್ತಾನೆ. ಏನಂತೆ, ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಈ ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಇನ್ನೊಂದು ಕಡೆ ಹೇಳ್ತಾನೆ, ಈ ಒಂದು ಸಮಾಧಾನ ನಿಮ್ಮ ಮೇಲೆ ಯಾವಾಗಲೂ ಅಧಿಕಾರ ಮಾಡಲಿ, ನಿಮ್ಮ ಒಂದು ಹೃದಯದಲ್ಲಿ ಅದಿದ್ದು ಅಧಿಕಾರ ಮಾಡಲಿ, ಅದು ಯಾವಾಗಲೂ ಚೆನ್ನಾಗಿರಲಿ. ಅದೇ ರೀತಿಯಲ್ಲಿ ಸ್ವಾಮಿ ಹೇಳುವಂಥ ವಾಕ್ಯ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನ ಹೇಳುತ್ತೆ, ಲೋಕ ಕೊಡುವಂಥ ಸಮಾಧಾನವಲ್ಲ, ನಾನು ನಿಮಗೆ ಸಮಾಧಾನ ಕೊಡ್ತೇನೆ. 16:23 ಹೇಳುತ್ತೆ, ನನ್ನಲ್ಲಿ ಮಾತ್ರವೇ ನಿಮಗೆ ಸಮಾಧಾನ ಕಾಣಲಿಕ್ಕೆ ಸಾಧ್ಯ. ಶಿಷ್ಯರು ಸ್ವಾಮಿ ಸತ್ತ ನಂತರ ಇನ್ನು ಪುನರುತ್ಥಾನ ಆಗಿರಲ್ಲ, ಪುನರುತ್ಥಾನ ಆಗಿದೆಯೋ ಇಲ್ವೋ ಅಂತ ಅವರೆಲ್ಲರಿಗೂ ಡೌಟ್ ಇತ್ತು. ಅಯ್ಯೋ ನನ್ನೂ ಎಲ್ಲಿ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅವರೆಲ್ಲ ತಮ್ಮನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಕೊಂಡಿರಬೇಕಾದ್ರೆ ಸ್ವಾಮಿ ಬಂದು ಹೇಳುವಂಥದ್ದು, ನಿಮಗೆ ಸಮಾಧಾನವಾಗಲಿ. ಬೋರ್ಗರಿಯುತ್ತಿರುವಂಥ ಸಮುದ್ರದ ಮಧ್ಯದಲ್ಲಿ ಆತನ ಹೇಳ್ತಾನೆ, ಸಮಾಧಾನವಾಗಲಿ. ಸಮಾಧಾನ ಎಂಬುದಾಗಿ ಹೇಳುವಾಗ ನಮ್ಮಲ್ಲಿರುವಂತಹ ಆ ಘರ್ಷಣೆ ಇದೆಯಲ್ಲ, ಅದೆಲ್ಲವೂ ಸಂಪೂರ್ಣವಾಗಿ ಹೋಗಿ ತಿಳಿಯಾದಾಗ ನಮ್ಮಲ್ಲಿ ಆ ಸಮಾಧಾನ ಬರುವಂಥದ್ದಾಗಿರ್ತದೆ. ಇದು ದೇವರ ವಾಕ್ಯ ಹೇಳುವಂಥ ಸಮಾಧಾನ, ಪವಿತ್ರಾತ್ಮನಿಂದ ಉಂಟಾಗುವಂಥ ಫಲ ಸಮಾಧಾನ. ಈಗಾಗಲೇ ನಾವು 3 ಫಲದ ಬಗ್ಗೆ ಮಾತಾಡಿದ್ದೇವೆ, ಪ್ರೀತಿ, ಸಂತೋಷ ಮತ್ತು ಸಮಾಧಾನ. 4ನೇದಾಗಿ ದೀರ್ಘಶಾಂತಿ. ಈ ದೀರ್ಘಶಾಂತಿ ಇತ್ತೀಚೆಗೆ ತುಂಬಾ ಕಷ್ಟ. ನಾವು ಯಾವಾಗಲೂ ನಮ್ಮ ಪ್ರತಿದಿನದ ಚಟುವಟಿಕೆಯಲ್ಲಿ ನಾವು ಗಲಿಬಿಲಿಯಲ್ಲೇ ಇರ್ತೇವೆ, ಒಂದು ಹರಿಯಲ್ಲೇ ಇರ್ತೇವೆ, ಇದನ್ನು ಮುಗಿಸ್ಬೇಕು ಅದನ್ನು ಮುಗಿಸ್ಬೇಕು ಅಂತ. ಅದರಲ್ಲೂ ಶಾಂತಿ ತೋರಿಸುವುದೇ ಕಷ್ಟ, ಅದರಲ್ಲೂ ದೀರ್ಘಶಾಂತಿ ನಿಜವಾಗ್ಲೂ ಅಸಾಧ್ಯ ಎಂದು ನಾನು ನಂಬ್ತೇನೆ. ನೋಡಿ, ದೀರ್ಘಶಾಂತಿ ಎಂಬುದಾಗಿ ಹೇಳುವಾಗ ಈ ದಿನಮಾನಗಳಲ್ಲಿ ನಮ್ಗೆ ಯಾರಿಗೂ ತಾಳ್ಮೆ ಇಲ್ಲ, ಆಯಿತಾ? ಕಾರಣ ಇಷ್ಟೇ, ನಾವು ಇನ್ಸ್ಟಂಟೇನಿಯಸ್ ವರ್ಲ್ಡಲ್ಲಿ ಬದುಕ್ತಾ ಇದ್ದೇವೆ. ಹೀಗೆ ಬದಲಾಗ್ತಿರುವಂತಹ ಒಂದು ಲೋಕದಲ್ಲಿ ನಾವು ಬಾಳ್ತಾ ಇದ್ದೇವೆ. ಹಾಗಾಗಿ ನಾವು ಏನೇ ಮಾಡಿದರೂ ನಮಗೆ ತಕ್ಷಣ ಉತ್ತರ ಬೇಕು, ಅಥವಾ ತಕ್ಷಣ ಪರಿಹಾರ ಬೇಕು, ತಕ್ಷಣ ಪ್ರತಿಕ್ರಿಯೆ ಬೇಕು. ಇಲ್ಲವಾದರೆ ನಮ್ಮಲ್ಲಿ ಬೇಸರ ಆಗುತ್ತೆ. ಬೇಗ 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 ಮಾಡಿಲ್ಲ ಅಂದರೆ ಬೇಸರ ಆಗುತ್ತೆ, ಬೇಗ 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 ಹೇಳಿಲ್ಲ ಅಂದರೆ ಕೇಳಿಲ್ಲ ಅಂದರೆ ಬೇಸರ ಆಗುತ್ತೆ. ನಮಗೆ ತಡೆಯುವಂತಹ ಒಂದು ಗುಣ ಬಿಟ್ಬಿಟ್ಟಿದ್ದೇವೆ. ಆದರೆ ಸತ್ಯವೇದ ಹೇಳುವಂಥದ್ದು, ನಿಮ್ಮಲ್ಲಿ ಆ ದೀರ್ಘಶಾಂತಿ ಬೇಕು, ದೀರ್ಘಶಾಂತಿ ಬಹಳ ಪ್ರಾಮುಖ್ಯ ಅನ್ನುವಂಥದ್ದನ್ನು ನಮಗೆ ಸತ್ಯವೇದ ಹೇಳ್ತದೆ. ನೋಡಿ, ಮೆನಿ ಅ ಟೈಮ್ಸ್, ಅನೇಕ ಬಾರಿ ನಾವೇನು ಮಾಡಬೇಕಾಗಿದೆ ಗೊತ್ತಾ? ವಿ ಶುಡ್ ಪಾಸ್. ಇವಾಗೆಲ್ಲ ನಮಗೆ ಈ ಟೇಪ್ ರಿಕಾರ್ಡರು ಅಥವಾ ಆ CD ಪ್ಲೇಯರು ಅದರಲ್ಲೆಲ್ಲ ಪ್ಲೇ ಮತ್ತು ಪಾಸ್ ಅನ್ನುವಂಥ ಆಪ್ಷನ್ ಇರುತ್ತೆ. ಇವಾಗ ನಾವು ಯೂಟ್ಯೂಬೆಲ್ಲ ನೋಡುವಾಗ ಇರುತ್ತಲ್ಲ, ನಾವು ಹಿಂಗೆ ಟ್ಯಾಪ್ ಮಾಡಿದ್ರೆ ಪಾಸ್ ಆಗುತ್ತೆ. ಯಾಕೆ, ಏನಾಗಿದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ನಾನು ಕರೆಕ್ಟಾಗಿ, ಬೇಗ ಬೇಗ ಹೋಗ್ತದೆ. ಅದನ್ನು ನಮ್ಮ ಜೀವಿತದಲ್ಲಿ ಮಾಡಬೇಕಾಗಿದೆ. ದೀರ್ಘಶಾಂತಿ, ಪಾಸ್ ಮಾಡಬೇಕಾಗಿದೆ. ಸತ್ಯವೇದದಲ್ಲಿ ನಮಗೆ ಒಂದು ವಾಕ್ಯ ಹೇಳುತ್ತೆ, ಏನಂತೆ ಗೊತ್ತಾ? ಕೊಲೊಸೆ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದ 12ನೇ ವಚನ ವಾಕ್ಯ ಹೀಗೆ ಹೇಳುತ್ತೆ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಸ್ವಾಮಿ ನಿಮ್ಮಲ್ಲಿ ಇದ್ದಾನ, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬುವಂಥ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಯು ವಿಲ್ ಹ್ಯಾವ್ ಟು ವೇರ್, ಧರಿಸಿಕೊಳ್ಳಬೇಕಂತೆ, ಬಟ್ಟೆಯಾಗಿ ಉಡುಪಾಗಿ ನಾವು ಧರಿಸಿಕೊಳ್ಳಬೇಕಾಗತ್ತಂತೆ. ಯಾಕೆ? ನಮ್ಮಲ್ಲಿ ಆ ದೀರ್ಘಶಾಂತಿ ಬೇಕಾಗಿದೆ. ಆ ಕಾರಣದ ಸಲುವಾಗಿ ನಾವು ಅದನ್ನು ಧರಿಸಿಕೊಳ್ಳಬೇಕಾಗಿದೆ. ದೀರ್ಘಶಾಂತಿ ಬಹಳ ಮುಖ್ಯ. ನಾವು ಎಷ್ಟೇ ತಪ್ಪುಗಳನ್ನು ಮಾಡಿದಾಗ್ಯೂ ದೇವರು ನಮ್ಮೊಟ್ಟಿಗೆ ದೀರ್ಘಶಾಂತನೂ ಆಗದೆ ಹೋಗಿದ್ದರೆ ನಿಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು, ಅದನ್ನು ನಾವು ನೆನಪು ಮಾಡಿಕೊಳ್ಳಬೇಕಾಗಿದೆ. ಮತ್ತೊಮ್ಮೆ ಈ ದೀರ್ಘಶಾಂತಿಯನ್ನು ತೋರಿಸಿದಂತಹ ವ್ಯಕ್ತಿಯ ಕುರಿತು ಸತ್ಯವೇದದಲ್ಲಿ ಉದಾಹರಣೆಗಳಿದೆಯಾ? ಒಟ್ಟು 2 ಉದಾಹರಣೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ದಾವೀದ.
ನೋಡಿ, ದಾವೀದ ತನ್ನ ಕುಟುಂಬದಲ್ಲಿ, ಅವನ ಕುಟುಂಬದಲ್ಲಿ ಬಹಳ ಚಿಕ್ಕ ಬಾಲಕ, ಅಂದರೆ ಏನು, ಕಡೆಯವನು. ಸೊ ಈ ಒಬ್ಬ ಚಿಕ್ಕ ಯುವಕ, ಅವನಿಗೆ ಅವರ ಅಣ್ಣಂದಿರೆಲ್ಲರೂ ಯುದ್ಧದಲ್ಲಿ ಪಾಲು ತೆಗೆದುಕೊಳ್ಬಹುದಾಗಿತ್ತು, ಸೈನಿಕರಾಗಿದ್ದರು, ವೀರರಾಗಿದ್ದರು. ಆದರೆ ದಾವೀದನ ಸರಿಯಾದ ರೀತಿಯಲ್ಲಿ ಅವರು ಟ್ರೀಟ್ ಮಾಡ್ತಾ ಇರಲಿಲ್ಲ. ಆದರೂ ಸಹ ಅದು ಅವನನ್ನು ಡಿಸ್ಟರ್ಬ್ ಮಾಡಲಿಲ್ಲ. ಅವನು ದೀರ್ಘ ಶಾಂತ ಒಂದು ಸ್ವಭಾವವುಳ್ಳವನಾಗಿ ಇರ್ತಾನೆ. ಈ ನ್ಯೂ ಅಂದರೆ ದೇವ್ರನ್ನ ನಂಬಿದ್ದೇನೆ, ಅವ್ರು ನೋಡ್ಕೊಳ್ತಾರೆ ಅನ್ನುವಂಥದ್ದನ್ನು ಅಂದ್ಕೊಂಡವನಿರ್ತಾನೆ. ಒಂದು. ಎರಡನೇದಾಗಿ ನಾವು ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಒಂದು ಪ್ರಾರ್ಥನೆಯ ಕುರಿತು ಸ್ವಾಮಿ ಒಂದು ಸಾಮ್ಯವನ್ನು ಹೇಳುವಾಗ, ಒಬ್ಬ ಬಡ ವಿಧವೆ ಅನ್ಯಾಯಗಾರನಾದ ನ್ಯಾಯಾಧಿಪತಿಯನ್ನು ಆಕೆ ಹೋಗಿ ಭೇಟಿ ಮಾಡುವಾಗ ಅನೇಕ ಬಾರಿ ಅವನು ಆಕೆಯನ್ನು ಈಚೆ ಹಾಕ್ಸಿರ್ಬೋದು, ತಳ್ಳಿರ್ಬೋದು, ಒಡೆದಿರ್ಬೋದು, ಗೇಟ್ ಮುಚ್ಚಿರ್ಬೋದು, ಬರಲೇಬೇಡ ಅಂತ ಬೈದಿರ್ಬೋದು. ಆದಾಗ್ಯೂ ಸಹ ತನಗೆ ನ್ಯಾಯ ಸಿಗುವ ತನಕ ಆಕೆ ಅವನನ್ನು ಭೇಟಿ ಮಾಡುವುದನ್ನು ಬಿಡುವುದಿಲ್ಲ. ಕಡೆಗೆ ಆಕೆಗೆ ಏನು ಬೇಕಾದ ಆಗತ್ತೆ, ಆದರೆ ಅದು ಆಗುವ ತನಕ ಆ ದೀರ್ಘ ಶಾಂತತೆಯಿಂದ ಆಕೆ ಇರ್ತಾಳಲ್ಲ, ಅದು ಬಹಳ ಮುಖ್ಯ ಆಗತ್ತೆ. ಏನೋಸ್ಟ್ ಅವರೇ, ನಾವೀಗಾಗಲೇ ಸಂಚಿಕೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ನಾವು 4 ಫಲದ ಬಗ್ಗೆ ಮಾತಾಡಿದ್ದೇವೆ, ಇನ್ನು 5 ಫಲ ಬಾಕಿ ಇದೆ. ಹಾಗಾಗಿ ಕಡೆಯದಾಗಿ ಸಂಕ್ಷಿಪ್ತವಾಗಿ ಈ ಪ್ರೀತಿ, ಸಂತೋಷ, ಸಮಾಧಾನ ಮತ್ತು ದೀರ್ಘ ಶಾಂತಿಯ ಕುರಿತು ನಮ್ಮ ವೀಕ್ಷಕರಿಗೆ ತಿಳಿಸಿ. ನೋಡಿ, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ ಪವಿತ್ರಾತ್ಮನಿಂದ ಉಂಟಾಗುವ ಫಲ ಇದು. ಫಲಗಳಲ್ಲ, ಫಲ ಇದು. ಅಂದರೆ ಈ 4 ನಾವು, ಅಂದರೆ ಮಿಕ್ಕ 5 ಸಹ ನಾವು ಚರ್ಚೆ ಮಾಡಲಿದ್ದೇವೆ. ಆದರೆ ಈ ದಿನ ಚರ್ಚೆ ಮಾಡಿದಂಥ ಈ 4 ಫಲವನ್ನು ನಾವು ಬೇರೆ ಬೇರೆಯಾಗಿ ನೋಡಿಕೊಳ್ಳುವುದಕ್ಕೆ ಅಸಾಧ್ಯ. ಪ್ರೀತಿ ನಿಸ್ವಾರ್ಥತೆಯಿಂದ ಇರುವಂಥದ್ದಾಗಿರಲಿ. ಸಂತೋಷ ಎಲ್ಲ ಪರಿಸ್ಥಿತಿಯಲ್ಲಿಯೂ ನಿಮ್ಮ ಹೃದಯದಲ್ಲಿ ಮೂಡುವಂಥದ್ದಾಗಿರಲಿ. ಸಮಾಧಾನ ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ಹಾಗೂ ದೀರ್ಘ ಶಾಂತಿ ನಮ್ಮಲ್ಲಿ ಯಾವಾಗಲೂ ಬೆಳೆಯುವಂಥದ್ದು ಹಾಗೂ ಅಧಿಕವಾಗುವಂಥದ್ದು ಆಗಿರಲಿ. ಈ 4 ಫಲ ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಕಾರ್ಯ ಮಾಡುವಂಥದ್ದು ಆಗಿರಲಿ. ಈ 4 ಫಲವನ್ನು ನೀವು ತುಂಬ ಸುಂದರವಾಗಿ ನಮಗೆ ತಿಳಿಸಿದ್ದೀರಾ. ಧನ್ಯವಾದಗಳು ಏನೋಶ್ ಅವರೇ. ನಿಮಗೂ ಸಹ ನನ್ನ ಪ್ರೀತಿಯ ವಂದನೆಗಳು. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ನನ್ನ ಪ್ರೀತಿಯ ಶ್ರೋತೃಗಳಿಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸುವಾತನಾಗಿರ್ತಾನೆ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ಆತ್ಮನಿಂದ ಉಂಟಾಗುವ ಫಲ, ಇದರಲ್ಲಿ 4 ಗುಣಗಳನ್ನು ನಾವು ಕಲಿತಿದ್ದೇವೆ. ಇನ್ನು 5 ಗುಣಗಳು ಬಾಕಿ ಇದೆ. ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ಪ್ರತಿಯೊಬ್ಬರೂ ಈ 9 ದೇವರ ಆತ್ಮನಿಂದ ಬರುವ ಫಲದ 9 ಗುಣಗಳನ್ನು ಖಂಡಿತವಾಗಿಯೂ ಅಳವಡಿಸಿಕೊಳ್ಳಲೇಬೇಕು ಎಂದು ಕೂಡ ನಾವು ತಿಳಿದಿದ್ದೇವೆ. ಈ ನಮ್ಮ ಕಾರ್ಯಕ್ರಮದ ಹೆಸರು ಜೀವನದ ಕುರಿತು ಪ್ರಶ್ನೆಗಳು. ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ನಮ್ಮ ಕಾರ್ಯಕ್ರಮವನ್ನು ನಿಮಗೆ ಪ್ರಸ್ತುತಪಡಿಸುತ್ತಿದೆ. ನೀವು ಬರೆಯುವ ಪ್ರಶ್ನೆಗಳಿಗೆ ನಾವಿಲ್ಲಿ ಪ್ರಾರ್ಥಿಸಿ ಉತ್ತರವನ್ನು ಕೊಡಲು ನಾವು ಪ್ರಯತ್ನವನ್ನು ಮಾಡುತ್ತೇವೆ. ತಪ್ಪದೇ ನಿಮ್ಮ ಪ್ರಶ್ನೆಗಳನ್ನು ನಮಗೆ ಬರೆಯಿರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ದೇವರ ಆತ್ಮನಿಂದ ಉಂಟಾಗುವ ಫಲದ ವಿಚಾರವಾಗಿ ನಾವು ಚರ್ಚೆ ಮಾಡೋಣ. ಧನ್ಯವಾದಗಳು. ನಮ್ಮನ್ನು ಸಂಪರ್ಕಿಸುವ ಮಾಹಿತಿ info@fibaonline.org ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ 9902606453. ಧನ್ಯವಾದಗಳು.